ನೆರೆಯ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಸುಳಿಯುತ್ತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಜಲಾಶಯಗಳು ತುಂಬಿದ್ದು 3 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಭೀಮಾ ನದಿಗೆ ಹರಿಬಿಡಲಾಗಿದೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ ಧಾರಾಕಾರ ಮಳೆ ಹಾಗೂ ನದಿ ಪ್ರವಾಹದಿಂದ ಸಂಕಷ್ಟ ಎದುರಿಸಲಾಗ್ತಾ ಇದೆ. ಹಾಗಾಗಿ ಶಿವಪುರ ಗ್ರಾಮದಲ್ಲಿ ಮಳೆಗೆ ಹಾನಿಗೊಳಗಾದಂತಹ ಪ್ರದೇಶವನ್ನು ವೀಕ್ಷಿಸಲು ಶಾಸಕ ಯಶವಂತ ರಾಯಗೌಡ ಅವರು ಭೇಟಿ ನೀಡಿದ್ದಾರೆ. ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಕೂಡ ಅಲ್ಲಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಹಾನಿಗೊಳಗಾದಂತಹ ಪ್ರದೇಶಗಳನ್ನು ಪರಿಶೀಲನೆ ನಡೆಸಿ ಸಂತ್ರಸ್ತರೊಂದಿಗೆ ಮಾತನಾಡಿದಂತಹ ಅವರು ಶೀಘ್ರದಲ್ಲಿಯೇ ಸರ್ಕಾರದಿಂದ ಸೂಕ್ತ ಪರಿಹಾರ ಒದಗಿಸುವ ಭರವಸೆಯನ್ನ ಈಗ ನೀಡಿದ್ದಾರೆ. ರಬಿನೂ ಸ್ಟಾರ್ಟ್ ಆಗ್ಬೇಕು. ಆಕ್ಚುಲಿ ಇವತ್ತ ಹಸ್ತ ಮಳಿ, ಜೋಳ ಬಿತ್ತು ಮಳೆಗಳು ಹುಟ್ಟಿದ್ವಿ ನಾವು. ಉತ್ತರಿ, ಹಸ್ತ, ಚಿತ್ತಿ, ಸ್ವಾತಿ, ವಿಶಾಖ, ಈ ಹಸ್ತಕ್ಕ ಇವತ್ತು ನಾವು ಯಾವ ಸ್ಥಿತಿ ಹೋಗಿದೀವಿ ಅಂದ್ರೆ ಹೊಲ್ದಾಗ ಕಾಲಿಡೋ ಪರಿಸ್ಥಿತಿ ಇಲ್ಲ. ಎಲ್ಲಿ ಹೆಜ್ಜೆ ಇಡ್ತೀವಿ ಅಲ್ಲಿ ನೀರ್ ಇರ್ತದೆ. ಒಂದು ಬೆಳಿ ಹೆಂಗ್ ಉಳಿತದ, ಒಬ್ಬ ಮನುಷ್ಯ ನೀರು 8 ಜನ ಬೆಳಿಗ್ಗೆ ಇಟ್ಟರೆ ಆ ಬೆಳಿ ಉಳಿತದೆ. ಕರೆ ಬರ್ರಿ. ಆದ್ರೆ ಒಮ್ಮ ಏನ್ ಅನ್ನಿಸ್ತದ, ನೀರ ನೀರ ನೀರ್ ಅಂದಿದೇವು ಭಗವಂತ ಕೊಟ್ಟಾನ. ಒಮ್ಮ ಹಿಂಗ ಅನಿಸ್ತದ. ಅದ್ರ ಧೈರ್ಯ ಬಿಡ್ಬೇಡ್ರಿ. ನಾವು ಯಾಕಂದ್ರೆ ಗುಲ್ಬರ್ಗ, ಬೀದರ್ ಬೇರೆ, ಇಂಡಿ ಬೇರೆ, ಬಿಜಾಪುರ ಎಸ್ಪೆಷಲಿ ಇಂಡಿ. ಇಲ್ಲಿ ಏನದಂದ್ರೆ ಮೋಟರ್ ಪಂಪ್ ಸೆಟ್ ನೀರಾವರಿ ಮಾಡಿದವ್ರಿಗೆ ಇಂದಿಲ್ಲ ನಾಳೆ ಬ್ಯಾಸ್ಯಾಗರೆ ನಾವು ನೀರಾವರಿ ಮಾಡಿ ಬದುಕ್ತೀವಿ ಅನ್ನೋದು. ನಾ ಹತ್ತಿ ಕೇಳಿದಾಗ ಎಷ್ಟು ಲಾಗುಡಿ ಬಂದಂತ ಹೇಳಿ 35,000 ರಿಂದ 40,000 ರೂಪಾಯಿ ಒಂದ್ ಲಾಗುಡಿ ಬಂದ. ನೀವು ಪರಿಹಾರ ರೇಟ್ ಕೊಡ್ತೀರಿ, 2 ಹೆಕ್ಟರ್ ಕೊಡೋ. ಅವ್ನ್ ಹೆಂಗ್ ಪರಿಹಾರ ಆಗ್ತದೆ? ಅದ್ರ ಸರ್ಕಾರದ ನಾರ್ಮ್ಸ್ ಅದ, ಗೈಡ್ಲೈನ್ಸ್ ಅದ, ನಿಮ್ಗೆ ಅನಿವಾರ್ಯ ಅದ. ನೀವು ಬಟ್ ನಾವೇ ನಮ್ಮ ತಾಲೂಕಲ್ಲಿ ನಾನು ಸುಮ್ಮನೆ ಕೇಳಿದೆ, ಈ ಖರೀಫ್ ಬೆಳೆಗಳು ಲಾಸ್ ಏಟ್ ಆಗ್ತದೆ ಅಂತ ಹೇಳಿ. ಆನ್ ಅಂಡ್ ಎವರೇಜ್ 476 ಕೋಟಿ ರೂಪಾಯಿ ಒಂದು ತಾಲೂಕದ್ದು. ಇಂಥವ್ 200 ತಾಲೂಕು ಅದಾವ. ಹೆಚ್ಚಿಗೆ ಮನೆ ಆದದಂತೂ ಒಂದು 50-60 ತಾಲೂಕರಾಗ್ಯಾವ. ಅದ್ರಾಗ ಕರ್ನಾಟಕ ಹೇಳ್ದಂಗ ಇಡೀ ಸ್ಟೇಟ್ ದಾಗೆ ಅತಿ ಹೆಚ್ಚು ಮಳೆ ಎಲ್ಲರೂ ಆಗಿದ್ರೆ ಚಡ್ಚಣ್, ಇಂಡಿ, ಸಿಂಧಿ, ಆಮೇಲೆ ಬಿಜಾಪುರ ಜಿಲ್ಲಾ ಹೆಚ್ಚು ಕಮ್ಮಿ. ತಿಕೋಟ, ಆಮೇಲೆ ಎಲ್ಲ ಮುದ್ದೇಬೇಳ. ಮೊನ್ನೆ ಮುದ್ದೇಬೇಳ 4 ಸೆಂಟಿಮೀಟರ್ ಮಳೆ ನೀನು ಬಿಟ್ಟು ಮೊನ್ನೆ. ಸೊ ಇಂಥ ಪರಿಸ್ಥಿತಿ ಒಳಗೆ ದೇವರು ಯಾಕಡೆ ಕಾಣ್ತಾ ಇರೋದು ನಮ್ಮ ಮೇಲೆ ತಿಳಿಯಲ್ಲ. ನಮ್ ಸೈಂಟಿಫಿಕ್ ಆಗಿ ಏನಾದ್ರು ಇರ್ಬೋದು. ನಾ ಕೇಳಿದೆ ಸೈಂಟಿಫಿಕ್ ಆಗಿ ಏನೋ ಸಮುದ್ರದ ಒಂದು ಗಾಳಿ ಹಿಂಗ್ ತಿರ್ಗೋದು, ಈ ಕಡೆ ತಿರ್ಗೋಕ ಮಗನ್ ನಮ್ ಕಡೆ. ಆ ಮಳಿ ಹೊಡೆದಕ್ಕ ನಾವು ಕೊಚ್ಚಿ ಹೂಲಾಗತ್ತಿದೀವಿ ಈ ತ್ರಾಸ್ನಾಗ. ಅದ್ರ ಒಂದು ಭಗವಂತ ಆ ತಾಯಿ, ನಾವೆಲ್ಲರೂ ಈ ಭಾಗದಾಗ ಅಂಬಾಭವಾನಿಯನ್ನ, ಚಾಮುಂಡೇಶ್ವರಿ ತಾಯಿಯನ್ನ, ಎಲ್ಲ ದೇವಿಗಳನ್ನ ಆರಾಧಿಸ್ತೀವಿ. ಈ 9 ದಿನ ಒಂದೇ ಒಂದು ಸಣ್ಣ ಜೀವಹಾನಿಯಾಗಿದೆ. ರಬಿನೂ ಸ್ಟಾರ್ಟ್ ಆಗ್ಬೇಕು.